ರಾಜ್ಯಾದ್ಯಂತ ಮೊದಲ ಹಂತದ ಲೋಕಸಭಾ ಚುನಾವಣೆ ಬಹಳ ಭರ್ಜರಿಯಾಗಿ ನಡೀತು. ಬಟ್ ಈ ಒಂದು ಊರಿನಲ್ಲಿ ಮಾತ್ರ, ಚಾಮರಾಜನಗರದ ಇಂಡಿಗನತ್ತ ಅನ್ನುವ ಗ್ರಾಮದಲ್ಲಿ ಮಾತ್ರ ಎಲೆಕ್ಷನ್ ನಡೀಲೇ ಇಲ್ಲ. ಎಲೆಕ್ಷನ್ ಅಂದ್ರೆ ಮತವನ್ನ ಹಾಕಿ ಅಂತ ಹೋಗಿ ಅಧಿಕಾರಿಗಳು ಕನ್ವಿನ್ಸ್ ಮಾಡೋಕೆ ಹೋದ್ರು ಕೂಡ ಇವಿಎಂ ಮಷಿನ್ನೇ ಮುರಿದು ಹಾಕಿಬಿಟ್ಟಿದ್ರು. ಈ ನಡುವೆಯಲ್ಲಿ 300 ಜನರ ಮೇಲೆ ಎಫ್ಐಆರ್ ಆಗಿತ್ತು. ಉಳಿದಂತಹ ಜನ ಆತಂಕಗೊಂಡು ಊರ್ನೇ ಬಿಟ್ಬಿಟ್ಟಿದ್ರು. ಪರಿಣಾಮ ಮನೆಯಲ್ಲಿ ಸಾಕಿದ ಜಾನುವಾರುಗಳ ಪರಿಸ್ಥಿತಿ, ಎಷ್ಟೋ ಎಮ್ಮೆ ಹಸು ಕರುಗಳೆಲ್ಲ ಸಾವನ್ನಪ್ಪಿವೆಯಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಇಂಡಿಗನತ್ತ ಇವಿಎಂ ಧ್ವಂಸ ಪ್ರಕರಣಕ್ಕೆ ಸಿಕ್ತು ಅಸಲಿ ಎತ್ತು. ಅರಣ್ಯ ಇಲಾಖೆ ಅತಿಯಾದ ರೂಲ್ಸ್ನಿಂದ ಕಂಗೆಟ್ಟ ಹಾಡಿ ಜನ. ಏಪ್ರಿಲ್ 26ರಂದು ರಾಜ್ಯಾದ್ಯಂತ 14 ಲೋಕಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದ ಮತದಾನ ಕಾರ್ಯ ನಡೆದಿತ್ತು. ಆದ್ರೆ ಗಡಿ ಜಿಲ್ಲೆ ಚಾಮರಾಜನಗರದ ಹನೂರು ತಾಲೂಕಿನ ಇಂಡಿಗನತ್ತ ಮತಗಟ್ಟೆ 146 ರಲ್ಲಿ ಮತದಾನ ಆರಂಭವಾಗಿ 12 ಗಂಟೆ ಕಳೆದ್ರೂ ಕೂಡ ಒಬ್ಬ ಮತದಾರ ಮಾತ್ರ ಮತ ಚಲಾಯಿಸಲೇ ಇಲ್ಲ. ಮತದಾನ ಬಹಿಷ್ಕಾರ ಮಾಡಿ ಮನೆಯಲ್ಲೇ ಉಳಿದ್ಬಿಟ್ಟ. ಇದನ್ನ ಗಮನಿಸಿದಂತಹ ಚುನಾವಣಾಧಿಕಾರಿಗಳು ಇಂಡಿಗನತ್ತ ಹಾಗೂ ಮೆಂದಾರೆಹಾಡಿಯ ಜನತೆಗೆ ಎಷ್ಟೇ ಮನವಿ ಮಾಡಿದ್ರೂ ಕೂಡ ಪಟ್ಟು ಸಡಿಸ್ಲಿಲ್ಲ. ಇನ್ನು ಇಂಡಿಗನತ್ತ ಹಾಡಿಯ ಜನ ಮೂಲಸೌಕರ್ಯ ಸಿಗೋ ತನಕ ಮತದಾನ ಮಾಡೋದೇ ಇಲ್ಲ ಅಂತ ಹಠ ಹಿಡಿದಿದ್ರು. ಇತ್ತ ಮೆಂದಾರೆಯ ಹಾಡಿಯ ಜನ ಮತದಾನಕ್ಕೆ ಒಪ್ಪಿ ಮತಗಟ್ಟೆಗೆ ಆಗಮಿಸಿದ್ರು. ಈ ವೇಳೆ ರೊಚ್ಚಿಗೆದ್ದಂತಹ ಇಂಡಿಗನತ್ತ ಗ್ರಾಮದ ಜನತೆ ಮೆಂದಾರೆ ಗ್ರಾಮದ ಜನರ ಜೊತೆ ವಾಗ್ವಾದ ನಡೆಸಿದ್ರು. ಮಾತಿಗೆ ಮಾತು ಬೆಳೆದ ಪರಿಣಾಮ ಪೊಲೀಸರು ಮಧ್ಯೆ ಪ್ರವೇಶ ಮಾಡಿ ಲಾಠಿ ಚಾರ್ಜ್ ಕೂಡ ನಡೆಸಿದ್ರು. ಇದರಿಂದ ರೊಚ್ಚಿಗೆದ್ದಂತಹ ಇಂಡಿಗನತ್ತ ಹಾಡಿಯ ಜನರು ಚುನಾವಣಾಧಿಕಾರಿಗಳು ಹಾಗೂ ಪೊಲೀಸರ ಮೇಲೆ ಕಲ್ಲು ತೂರಿ ಇವಿಎಂ ಧ್ವಂಸಗೊಳಿಸಿದ್ರು. ಸರ್ 2 ತಿಂಗಳಿಂದ ಬ್ಯಾನ್ ಮಾಡಿದ್ದಾರೆ. ಅದರಿಂದ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ. ಒಂದು 200 ಫ್ಯಾಮಿಲಿ ಜೀವನ ಮಾಡ್ತೀವಿ ಸರ್. ನಾಗಮಲೆ ಜನ ನಂಬ್ಕೊಂಡು ಮಲೆ ಮಹದೇಶ್ವರ್ಗ ಭಕ್ತರು ಬರ್ತಿದ್ರಲ್ಲ, ಅವ್ರು ನಾಗಮಲೆಗೂ ಬರ್ತಿದ್ರು ಸರ್. 0.5% ಬರ್ತಿದ್ರು ಸರ್. 0.5% ಅಲ್ಲಿ ಇವಾಗ ಇಲ್ಲಿ ಒಂದು 50 ಜೀಪ್ ಹಾಕೊಂಡು ಜೀವನ ಮಾಡ್ತಿದ್ದ ನಾವು. ಈ ಜೀಪ್ ಜೀವನ ಈಗ ನಿಲ್ಲಿಸಿದ್ಮೇಲೆ ಇಲ್ಲಿ ಅಂಗಡಿಗಳಿಗೂ ಜೀಪ್ಗಳಿಗೆ ತುಂಬಾ ತೊಂದರೆ ಆಗಿದೆ ಸರ್. ನಮಗೆ ಜೀವನ ಮಾಡೋಕ್ಕೆ ಆಯ್ತಾ ಇಲ್ಲ. ಇದರಿಂದ ನಾವು ರಾಜ್ಯ ಸರ್ಕಾರ ಕೇಳೋದಂತಂದ್ರೆ ನಮಗೆ ವಿದ್ಯುತ್ ಮತ್ತೆ ರಸ್ತೆ, ಕುಡಿಯೋ ನೀರು ತಲುಪಿಸ್ಬೇಕು ಸರ್. ನಮಗೆ ಅಸಲಿಗೆ ಇಂಡಿಗನತ್ತ ಹಾಡಿಯ ಜನರು ಬದುಕ್ತಾ ಇರೋದೆ ನಾಗಮಲೆಗೆ ಆಗಮಿಸುವ ಭಕ್ತರಿಂದ. ನಾಗಮಲೆಗೆ ಹೋಗಬೇಕು ಅಂದ್ರೆ ಇಡೀ ಇಂಡಿಗನತ್ತ ಹಾಡಿಯ ಮೂಲಕವೇ ತೆರಳಬೇಕು. ಇಂಡಿಗನತ್ತದ ತನಕ ಮಾತ್ರ ವಾಹನಗಳು ಬರುತ್ತವೆ. ಇಲ್ಲಿ ತನಕ ಜೀಪ್ನಲ್ಲಿ ಬರುವಂತಹ ಭಕ್ತಾದಿಗಳು ನಂತರ ಕಾಲ್ನಡಿಗೆಯ ಮೂಲಕವೇ ನಾಗಮಲೆಗೆ ಪ್ರವೇಶ ಮಾಡ್ತಾರೆ. ನಾಗಮಲೆಗೆ ಆಗಮಿಸುವಂತಹ ಭಕ್ತರನ್ನ ನಂಬಿಕೊಂಡು ಸಾಲ ಸೂಲ ಮಾಡಿ ಜೀಪ್, ಕ್ರೂಸರ್ ವಾಹನಗಳನ್ನ ಗ್ರಾಮಸ್ಥರು ಖರೀದಿಸಿದ್ರು. ಇನ್ನು ಕಾಡಿನ ದುರ್ಗಮ ರಸ್ತೆ ಹಾಗೂ ಕಲ್ಲು ಬಂಡೆ ರಸ್ತೆಯಾದಂತಹ ಕಾರಣ ಈ ವಾಹನಗಳಿಂದ ಮಾತ್ರ ಇಂತಹ ರಸ್ತೆಯಲ್ಲಿ ಈ ವಾಹನಗಳನ್ನ ಓಡಿಸೋದಕ್ಕೆ ಸಾಧ್ಯ. ಆದರೆ ಕಳೆದ 1 ತಿಂಗಳ ಹಿಂದಿನಿಂದ ಇಲ್ಲಿ ಚಾರಣಕ್ಕೆ ಅರಣ್ಯ ಇಲಾಖೆ ನಿಷೇಧ ಹಾಕಿದೆ. ನಾಗಮಲೆ ಪ್ರವೇಶಕ್ಕೆ ಚಾರಣಕ್ಕೆ ಬ್ರೇಕ್ ಹಾಕಿದೆ. ನಾಗಮಲೆಗೆ ಆಗಮಿಸುವಂತಹ ಭಕ್ತರನ್ನ ನಂಬಿಕೊಂಡು ಸಾಲ ಸೂಲ ಮಾಡಿ ಕೊಂಡ ಜೀಪ್, 100ಕ್ಕೂ ಹೆಚ್ಚು ಕ್ರೂಸರ್ ವಾಹನಗಳನ್ನ ನಿಲ್ಲಿಸಲಾಗಿದೆ. ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿವೆ. ಇದರಿಂದ ಇಂಡಿಗನತ್ತ ಗ್ರಾಮಸ್ಥರ ಬದುಕೆ ಮೂರಾಬಟ್ಟೆಯಾಗಿದೆ. ಇವೆಲ್ಲವುದಕ್ಕೆ ಪರಿಹಾರ ಸಿಗಬೇಕು ಅಂದ್ರೆ ಬಹಿಷ್ಕಾರ ಒಂದೇ ದಾರಿ ಅಂತ ಇಂಡಿಗನತ್ತ ಹಾಡಿಯ ಜನತೆ ತೀರ್ಮಾನ ಮಾಡಿದ್ರು. ಕೊನೆಗೆ ಇದೇ ಅವರಿಗೆ ಮುಳ್ಳಾಗಿದೆ. ಇವಿಎಂ ಧ್ವಂಸ ಪ್ರಕರಣದಲ್ಲಿ 200 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದ್ದು 33 ಮಂದಿಯ ಬಂಧನ ಆಗಿದೆ. ಇನ್ನುಳಿದವರು ಪೊಲೀಸರಿಗೆ ಹೆದರಿ ಊರು ಬಿಟ್ಟಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದೆ ಇರೋ ಕಾರಣ ಜಾನುವಾರುಗಳಿಗೆ ಮೇವು ನೀರಿಲ್ಲದೆ ಒದ್ದಾಡ್ತಾ ಇವೆ. ಅದೇನೇ ಆಗ್ಲಿ, ರಾಜ್ಯ ಸರ್ಕಾರ ಇನ್ನು ಮುಂದಾದ್ರೂ ಇವರಿಗೆ ಮೂಲಭೂತ ಸೌಕರ್ಯ ನೀಡ್ಲಿ ಅನ್ನೋದೇ ನಮ್ಮ ಆಶಯ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.